ಕೃಷ್ಣ ದೇವಕಿ ನಂದನ ದಾನವ ಮರ್ದನ ಕೃಪೆ ತೋರೋ ದಯ ಮಾಡೋ ಕರುಣಾ ಸಾಗರ ವಾಸುದೇವ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಅರಿತೋ ಬೆರೆತೋ ನಲಿವೆನು ದೇವ ಅರಿತೋ ಬೆರೆತೋ ನಲಿವೆನು ದೇವ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಕಪಟ ಕಾರಕ ಸೌರಹಾರಿ ರೂಪಧಾರಿ ನಾನ ರೂಪ ಗಾನ ವಿಹಾರಿ ಗಾನ ರೂಪ ಗಾನ ವಿಹಾರಿ ಆನಂದ ಮನದಾನಂದ ಆನಂದ ಮನದಾನಂದ ಸಿರಿವರ ನಿನ್ನಯ ಜ್ಞಾನ ಸಿರಿವರ ನಿನ್ನಯ ಜ್ಞಾನ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಅರಿತೋ ಬೆರೆತೋ ಕಲಿವೆನು ದೇವ ಅರಿತೋ ಬೆರೆತೋ ಕಲಿವೆನು ದೇವ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ
ಜಗವೆಲ್ಲ ಈ ಜಗವೆಲ್ಲ ತುಂಬಿದೆ ಮಾಯೆ ಅರಿತು ಬೆರೆತು ನಲಿವೆನು ದೇವ ಅರಿತು ಬೆರೆತು ನಲಿವೆನು ದೇವ ಜಗವೆಲ್ಲ ತುಂಬಿದೆ ಮಾಯೆ ಮಾಯೆ ಲೋಕೋದ್ಧಾರಕನಾದ ಶ್ರೀಕೃಷ್ಣ ಪರಮಾತ್ಮನು ಲೋಕ ಕಲ್ಯಾಣದ ಚಿಂತೆಯಲ್ಲಿ ಚಿರಂತೆಯಲ್ಲಿ ಜಾರಿದ್ದು ಸ್ವಾಮಿಯು ಎಚ್ಚರಗೊಳ್ಳುವ ತನಕ ನಾನು ಕೂಡ ಈ ಪೀಠದಲ್ಲಿ ವಿಶ್ರಾಂತಿನ ತೆಗೆದುಕೊಳ್ಳುವೆ. ಏನಿ ಭವನದ ಶೃಂಗಾರ ವೈಭವ, ಏನಿ ಭವನದ ವೈಭವ, ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿ, ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ, ನೋಡಲಾನಂದವಾಗಿದೆ, ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ, ಏನಿ ಭವನದ ವೈಭವ. ನವಿಲು ಸಾರಂಗ ಪಕ್ಷಿಗ ಹೇಗೆ ಚಿತ್ರದಿ ನಗುತ್ತಿವೆ, ನವಿಲು ಸಾರಂಗ ಪಕ್ಷಿಗ ಹೇಗೆ ಚಿತ್ರದಿ ನಗುತ್ತಿವೆ, ಮುತ್ತು ಮಾಣಿಕ್ಯರ ತಗೋ ಹೇಗೆ ತಳಿಸುತ್ತಿವೆ, ಮಾಣಿಕ್ಯರ ತಗ ಹೇಗೆ ತಳಿಸುತ್ತಿವೆ, ದೇವಲೋ ಕೋದಿಲೋಕ ಮೆರುಗಿ ಧರಗಿಳಿದಂತಿದೆ, ದೇವಲೋ ಕೋದಿಲೋಕ ಮೆರುಗಿ ಧರಗಿಳಿದಂತಿದೆ, ಎನಿದು ಕೃಷ್ಣನ ದರ್ಪದ ಸಿರಿತನ, ಎಲಿದು ಕೃಷ್ಣನ ದರ್ಪದ ಸಿರಿತನ, ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿ, ಏನಿ ಭವನದ ವೈಭವ ನೋಡಲಾನಂದವಾಗಿದೆ, ನೋಡಲಾಶ್ಚರ್ಯವಾಗಿದೆ, ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ, ಏನಿ ಭವನದ ವೈಭವ. ವೈಭವ ವೈಭವ ಚಿತ್ರಕಲೆಗಳ ವೈಭವ, ಏನಿ ಭವನದ ಶೃಂಗಾರ ವೈಭವ, ವಿವಿಧ ಮಣಿಮುಕುಟ ವಜ್ರ ವೈಡೂರಿಗಳಿಂದ ಅಲಂಕೃತಗೊಂಡು ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ಕಂಗೊಳಿಸುತ್ತಿರುವುದಲ್ಲ ಈ ಮೋದವನ ಹರಮನೆ. ಈ ಮೋದವನ ಹರಮನೆಯನ್ನು ನೋಡುತ್ತಿದ್ದರೆ ಮೋಡವೇ ಕರಗಿ ಧರೆಗೆ ಮಳೆಗೆರದಂತೆ ಭಾಸವಾಗುತ್ತಿದೆಯಲ್ಲ. ಇರಲಿ ಇನ್ನೂ ಮುಂದೆ ಹೋಗಿ ನೋಡುವೆನು. ಅಪ್ಪ ಮಾಧವನ ರಮನೆಯು ಮಲಗೆ ಮೋದಗೊಳಿಸುತ್ತಿಗದು ಬಲ, ಜಗದೊಳಿದಕ್ಕೆ ಸಾಟಿ ಕಾಣೆನು ಬಲ ಬಲ ಬಲ.
ಮೋದವನರ ಮನೆಯು ಮನಗೆ ಮೋದಗೊಳಿಸುತ್ತಿಗದು ಬಲ ಜಗದೊಳಿದಕ್ಕೆ ಸಾಟಿ ಕಾಣೆ ನಂಬೆ ಮುತ್ತು ರತ್ನಗಳಿಂದ ಕೆತ್ತಿರುವ ಕಂಬಗಳು ಮುತ್ತು ರತ್ನಗಳಿಂದ ಕೆತ್ತಿರುವ ಕಂಬಗಳು ವಜ್ರದ ಕಂಬಗಳು ಒನ್ನ ರತ್ನ ಕಳಸಗಳು ವಜ್ರದ ಕಂಬಗಳು ಒನ್ನ ರತ್ನ ಕಳಸಗಳು ಗೋಮೇನಿಗ ಪುಷ್ಪರೋಗ ಬಯಲು ಎಲ ಏಸಬಗು ಗೋಮೇನಿಗ ಪುಷ್ಪರೋಗ ಬಯಲು ಎಲ ಏಸಬಗು ಜಗ ಜಗಿಸುತ್ತ ತಳ ತಳಿಸುತ್ತ ಬೆಳಗುತ್ತಿರುವ ಭವನವು ಜಗ ಜಗಿಸುತ್ತ ತಳ ತಳಿಸುತ್ತ ಬೆಳಗುತ್ತಿರುವ ಭವನವು ಮೋದವನರ ಮನೆಯು ಮನೆಯು ಮೋದಗೊಳಿಸುತ್ತಿಗದು ಬಲ ಜಗದೊಳಿದಕ್ಕೆ ಸಾಟಿ ಕಾಣೆ ನಂ ಬಲ 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 ಮಾಧವನ ಅರಮನೆಯೋ ಎಲ್ಲಿತು ರಮ್ಯವೋ ಶ್ರೀಕೃಷ್ಣನ ಹೃದಯವು ಅದೇ ನಿಗೂಢವೋ ಮಾಧವನ ಅರಮನೆಯು ಎಲ್ಲಿತು ರಮ್ಯವೋ ಶ್ರೀಕೃಷ್ಣನ ಹೃದಯವು ಅದೇ ನಿಗೂಢವೋ ಸುತ್ತಲೂ ನೋಡುತ್ತಿರೆ ಜೀವಗಳೆಯ ಕೆತ್ತನೆಗಳು ಸುತ್ತಲೂ ನೋಡುತ್ತಿರ ಜೀವಗಳೆಯ ಕೆತ್ತನೆಗಳು ಜಗ ಜಗಿಸುತ್ತ ತಳ ತಳಿಸುತ್ತ ಬೆಳಗುತ್ತಿರುವ ಭವನವು ಜಗ ಜಗಿಸುತ್ತ ತಳ ತಳಿಸುತ್ತ ಬೆಳಗುತ್ತಿರುವ ಭವನವು ಮೋದವನರ ಮನೆಯು ಮನಗೆ ಮೋದಗೊಳಿಸುತ್ತಿಗದು ಬಲ ಜಗದೊಳಿದಕ್ಕೆ ಸಾಟಿ ಕಾಣೆ ನಂ ಬಲ ಬಲ ಕಸ್ತೂರಿ ಕನ್ನಡಿಗರ ಕೈ ಕ್ಷಳಕದಿಂದ ಕೆತ್ತಲ್ಪಟ್ಟ ನವರತ್ನ ಖಚಿತವಾದ ಸಾಲುಗೊಂಬಗಳ ಸೊಬಗು ದೃಷ್ಟಿ ಬೀರಿದೊಡೆ ಚಿತ್ತ ಚಾಂಚಲ್ಯಗೊಳಿಸುವ ಭಾವಭಂಗಿಗಳ ಮೃದುಲ ಮಿಲನ ಈ ಮಂದಿರದಲ್ಲಿ ರಂಭ ಮೇನಕೆ ತಿಲೋತ್ತಮೆಯರ ಮನ ಮೆಚ್ಚಿಸುವ ಹಾಗೆ ಕುಸುಮ ಕೋಮಲ ತಲ್ಪದಂತೆ ಶೋಭಿಸುತ್ತಿರುವುದಲ್ಲ ಈ ಮಾಧವನ ಅರಮನೆ. ಓಹೋ, ಶಿಲಾಬಾಲಕಿಯರು ಭಾವಭಂಗಿಯ ತೋರಿ ಓರ ನೋಡುವ ಬೇರಿ ಎನ್ನ ತಮ್ಮ ಶರೀರವಲ್ಲೇ ಬಡಿದಪ್ಪಿಸಿದೆಯಲ್ಲ ಈ ಓರೋಂಗಿನಿಯರ ಕಡೆಗಣ್ಣಿನ ಕುಡಿ ನೋಟದ ವೈಖರಿ. ಬಳ್ಳಿಯಂತೆ ಬಳುಕುವ ನಡುವು, ಸಂಪಿಗೆ ಹೂವಿನಂತಹ ನಾಸಿಕ, ಮಧು ಚಂದ್ರನನ್ನೇ ಮೋಹಿಸುವಂತಹ ಮಂದಹಾಸ. ಅಬ್ಬಾ, ಈ ಶಿಲಾ ಬಾಲಕಿಯರ ಸೌಂದರ್ಯ ರಾಶಿಯನ್ನು ನಾನು ಒಮ್ಮೆ ನೋಡುತ್ತಿದ್ದರೆ ನಾನೇ ತಪ್ಪಲೇ. ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತವಯ್ಯ ಸುಯೋಧನ, ಸುಸ್ವಾಗತವಯ್ಯ ಸುಯೋಧನ, ಸ್ವಾಗತ ಸ್ವಾಗತ ಗುರುನಂದನ. ಭಲೆ 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 ನರ್ತಕಿಯರೇ,
ಕುರುವಂಶ ಕುಲ ತಿಲಕ ಕೌರವೇಶ್ವರ ಕುರುವಂಶ ತಿಲಕ ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನಾಧೀಶ್ವರ ಕುರುವಂಶ ಕುಲ ತಿಲಕ ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನಾಧೀಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಕೌರವೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ರಣರಂಗ ಧೀಮಂತ ಪ್ರಚಂಡ ಕೌರವ ರಣರಂಗ ಧೀಮಂತ ಪ್ರಚಂಡ ಕೌರವ ಸ್ವಾಗತ ಸ್ವಾಗತ ಗುರುನಂದನ ಕರದಲ್ಲಿ ಗಧೆಯಂ ಹಿಡಿದಿಹ ವೀರ ಶರೀರವು ಮಧಿಸಿದ ಹುಳಿಯಾಕಾರ ಕರದಲ್ಲಿ ಗಧೆಯಂ ಪಿಟಿದಿಹ ವೀರ ಶರೀರವು ಮಧಿಸಿದ ಹುಳಿಯಾಕಾರ ಉರಿಮೀಸೆಯ ದೊರೆಗಿ ಸರದಾರ ಉರಿಮೀಸೆಯ ದೊರೆಗಿ ಸರದಾರ ಉರಿಮೀಸೆಯ ದೊರೆಗಿ ಸರದಾರ ನಡೆಯುವ ಭಂಗಿಯು ಬಲು ಗಂಭೀರ 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 ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತವಯ್ಯ ಸುಯೋಧನ ಸುಸ್ವಾಗತವಯ್ಯ ಸುಯೋಧನ ಸ್ವಾಗತ 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 ಗುರುನಂದನ ಗುರುನಂದನ ಗೌರವೇಶ್ವರ ಎಲ್ಲವೂ ಕನಸಿನಂತೆ ಮೋಸವಾಗುತ್ತಿರುವುದಲ್ಲ. ಇದೆಲ್ಲವೂ ಕೃಷ್ಣನ ಮಾಯೆ. ಕೃಷ್ಣ ನಿನ್ನ ಮಾಯಾ ಶಯನಾಗಾರವನ್ನು ನೋಡಿ ಬೆರಗಾಗುವವನಲ್ಲ ಈ ಚಂದ್ರಕುಲ ಚಕ್ರೇಶ್ವರ. ಸಸಾಗರ ಪೃಥ್ವಿಯನ್ನೇ ಶಾಸನ ಮಾಡಬಲ್ಲ ವಸುಂಧರೆಯ ಕುವರ, ಗಾಂಧಾರಿಯ ಗರ್ಭ ಸಂಜಾತ, ಶತ್ರುಧ್ವಂಸ ದುರೀಣ, ಆಸ್ತಿನಾವತಿಯ ಮುನಿಮುಕುಟ, ಈ ಕುರುಕುಲ ಚಂದ್ರ ಸಾರ್ವಭೌಮ ಚಕ್ರವರ್ತಿಯಾದ ನನ್ನ ಅರಮನೆಗಿಂತಲೂ
ಈ ಕೃಷ್ಣನ ಹರಮನೆ ಅದ್ಭುತವೇ, ರಮಣೀಯವೇ, ಸೋಮಯಮಾನವೇ? ಓಹೋ, ಸಾರ್ಥಕಿ, ಎಲ್ಲಿ ನಿನ್ನ ಕೃಷ್ಣನು? ಶ್ರೀಕೃಷ್ಣ ಪರಮಾತ್ಮ. ಏನು ಹಸ್ತಿನಾವತಿಯಿಂದ ದ್ವಾರಕೆಗೆ ಬಂದರು ನಿನ್ನ ಕೃಷ್ಣನ ನಿದ್ರೆಯು ಇನ್ನೂ ಮುಗಿದಿಲ್ಲವೋ? ನಿನ್ನ ಕೃಷ್ಣನನ್ನು ನಾನೊಂದು ಸಾರಿ ಎಚ್ಚರಿಸಲೇ? ಮುಕುಂದ, ಮಾಧವ, ಮುರಾರಿ, ಇವನೆಂತಹ ನಿಶ್ಚಿಂತ ಪುರುಷನಯ್ಯ. ರಾಜ್ಯ ಕೋಶಾದಿಗಳನ್ನೆಲ್ಲ ಅಣ್ಣನಾದ ಬಲಭದ್ರನಿಗೆ ವಹಿಸಿ ತಾನು ಮಾತ್ರ ಸುಖತಲ್ಪದಲ್ಲಿ ನಿದ್ರಿಸುವಂತಿರಲ್ಲ. ನಿದ್ರಿಸಲಿ, ಚೆನ್ನಾಗಿ ನಿದ್ರಿಸಲಿ. ಈತನು ಎಚ್ಚರಗೊಳ್ಳುವ ತನಕ ಕಾದು ಕುಳಿತು ನಾನು ಬಂದ ಕಾರ್ಯವನ್ನು ಸಾಧಿಸಿಕೊಂಡೇ ಹೋಗುವೆನು. ಸಾರ್ಥಕಿ, ನಿನ್ನಲ್ಲೊಂದು ಮಾತಿದೆ. ಪಾಂಡವರಿಗೂ ನಮಗೂ ಬೇಕರ ಸಂಗ್ರಾಮ ಒದಗಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕು, ತಿಳಿಯಿತೋ? ಗೌರವೇಶ್ವರ, ಇದಕ್ಕೆ ನಾವು ಉತ್ತರ ಕೊಡಲು ಸಾಧ್ಯವಿಲ್ಲ. ನಾವು ಶ್ರೀಕೃಷ್ಣ ಪರಮಾತ್ಮನ ಆಜ್ಞಾಧಾರಕರು. ಇದ್ದರೂ ಇರಬಹುದು. ಶ್ರೀಕೃಷ್ಣ ಪರಮಾತ್ಮನ ಹೆಲ್ಲಿರುವರು, ನಾವು ಅಲ್ಲಿರುವೆವು ಸುಯೋಧನ. ಪ್ರಶ್ನೆಗೆ ಸರಿಯಾದ ಉತ್ತರ ಸಾರ್ಥಕಿ. ಶ್ರೀಕೃಷ್ಣನು ನಮ್ಮ ಪಕ್ಷವನ್ನು ವಹಿಸಿದ್ದೇ ಆದರೆ ನಮ್ಮ ಪಕ್ಷಕ್ಕೆ ಸೇರಿದಂತೆಯೇ ಸರಿ. ಸಂದೇಹವೇಕೆ ಸುಯೋಧನ? ಇನ್ನೇನು ಶ್ರೀಕೃಷ್ಣ ಪರಮಾತ್ಮನು ಹೆಚ್ಚುರಗೊಳ್ಳುವುದು. ಅಲ್ಲಿಯ ತನಕ ಇದು ಈ ಪೀಠದಲ್ಲಿ ಕುಳಿತುಕೊಂಡು ಆಗಬಹುದು. ನಾನಾರು ರಾಜಾದಿರಾಜ ಕುರುಕುಲ ಸಾರ್ವಭೌಮ ಚಕ್ರವರ್ತಿಯಾದ ನಾನು ಕೇವಲ ಧನ ಕಾಯುವ ಗೊಲ್ಲನ ಪಾದ ತಳದಲ್ಲಿ ಅಸಂಭವ, ಅಪಮಾನ. ನನಗೆ ಯೋಗ್ಯವಾದ ಪೀಠ ಶಿರೋಭಾಗ. ಮಾಧವ, ಮಧುಸೂದನ, ಈ ದೀನನ ಮೊರೆ ಕೇಳಿಸದೆ ಮಾಧವ, ಮಧುಸೂದನ, ಏ ಮಾಧವ, ಮಧುಸೂದನ, ಈ ದೀನನ ಮೊರೆ ಕೇಳಿಸದೆ ನನ್ನ ಮೊರೆ ಕೇಳಿಸದೆ ದೀನರ ಸಲಹುವ ದಾನವ ವೈರಿ ಪರಮಾತ್ಮ. ದೀನರ ಸಲಹುವ ದಾನವ ವೈರಿ ದಾನವ ಮಾತೆ ಕೃಪೆ ತೋರೋ ಅರಿಯೇ. ದಾನವ ಮಾಡ್ಬೆ ಕೃಪೆ ತೋರೋ ಅರಿಯೇ. ಏ ಮಾಧವ, ಮಧುಸೂದನ, ಏ ಮಾಧವ, ಮಧುಸೂದನ, ಈ ದೀನನ ಮೊರೆ ಕೇಳಿಸದೆ ಪರಮಾತ್ಮ. ಜನಾರ್ದನ,
ಕೇಶವ ನಿನ್ನ ನಾಮಾಮೃತವ ಕೇಶವ ನಿನ್ನ ನಾಮಾಮೃತವ ಅನುದಿನ ಭಜಿಸುತ್ತ ಈ ನನ್ನ ಜೀವ ಅನುದಿನ ಭಜಿಸುತ್ತೆ ಈ ನನ್ನ ಜೀವ ಎಂದಿಗೆ ಕರುಣಿಸಿ ಕಾಯುವೆ ತಂದೆ ಎಂದಿಗೆ ಕರುಣಿಸಿ ಕಾಯುವೆ ತಂದೆ ನಿನಗಾಗಿ ಇಂದು ನಾ ಓಡಿ ಬಂದೆ ಪರಮಾತ್ಮ ನಿನಗಾಗಿ ಇಂದು ನಾ ಓಡಿ ಬಂದೆ ಏ ಮಾಧವ ಮಧುಸೂದನ ಏ ಮಾಧವ ಮಧುಸೂದನ ಈ ದಿನನ ಮೊರೆ ಕೇಳಿಸದೆ 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 ಸಾತ್ವಿಕಿ ಅರ್ಜುನ, ಎಲ್ಲಿ ನನ್ನ ಪ್ರಾಣ ಸಖನು? ಎಲ್ಲಿ ಏನ ಪ್ರಾಣ ಸಖನು ಧನಂಜಯ? ಏಕೆ ಏನಾಯಿತು? ಅದನ್ನು ಹೇಳುವ ಭಾಗ್ಯ ನನಗಿಲ್ಲ. ಇದು ನೀನೇ ನೋಡುವಂತ ನಾನು. ಓಹೋ, ಅಣ್ಣನಾದ ದುರ್ಯೋಧನನು ನನಗಿಂತ ಮೊದಲೇ ದ್ವಾರಕೆಯಲ್ಲಿ. ಅರ್ಜುನ, ನಿನ್ನ ಹಲಸ್ಯ ಪ್ರವೃತ್ತಿಯ ಫಲವಾಗಿ ದುರ್ಯೋಧನವು ನಿನಗಿಂತ ಮೊದಲೇ ದ್ವಾರಕೆಗೆ ಬಂದು ಶ್ರೀಕೃಷ್ಣ ಪರಮಾತ್ಮನ ಸಹಾಯವನ್ನು ಪಡೆಯುವನು. ಇದೆಂತಹ ವಿಡಂಬನೆ ಪಾರ್ಥ? ಇದು ವಿಡಂಬನೆ ಅಲ್ಲ ಸಾತ್ವಿಕಿ, ಪಾಂಡವರ ದುರ್ದೈವ. ಅದಕ್ಕಾಗಿ ನಾವು ಮರುಗುವುದಾದರೂ ಏಕೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ಪರಮಾತ್ಮನ ಕೃಪಾದೃಷ್ಟಿಯು ಅವರ ಮೇಲೆ ಬಿದ್ದರೆ ಅದು ಆನಂದದ ವಿಷಯವೇ. ಯಧಿಷ್ಠರನು ತನ್ನ 4 ಸಹೋದರರು ಪಾಂಚಾಲಿಯ ಸಂಗಡ ಚಿರದಿನದ ಸಲುವಾಗಿ ವನವಾಸಕ್ಕೆ ತೆರಳುವನು. ಅರ್ಜುನ, ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ? ನೀನು ದ್ವಾರಕೆಗೆ ಹೊರಟೆ ಎಂದು ತಿಳಿದ ಬಳಿಕವೇ ನಾನು ಹೊರಟಿದ್ದು. ಹೌದ್ರಿ, ನನ್ನ ಸದೈವ ಬಲದಿಂದ ನಾನೇ ಇಲ್ಲಿಗೆ ಮೊದಲು ಬಂದೆನು. ಸುಯೋಧನ, ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು, ಕೊನೆಯಲ್ಲಿ ಹೋದರೇನು? ಅವರವರ ಭಾವಾನುರೂಪದ ತಕ್ಕ ಫಲಗಳು ಅವರವರಿಗೆ ದೊರಕುವುದಲ್ಲವೇ? ಸರಿ 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 ಹೋಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ? ಇಂತಹ ಸಮಯದಲ್ಲಿ 4 ಕಡೆ ತಿರುಗಾಡಿದರಲ್ಲವೇ ಹಲವು ಮಂದಿ ರಾಜರ ಸಹಾಯವು ದೊರೆಯುವುದು. ಸುಯೋಧನ, ನಾನು ದ್ವಾರಕೆಗೆ ಬಂದಿದ್ದು ಈ ಮಹಿಮಾ ಮೂರ್ತಿಯ ಪಾದ ತಳದಲ್ಲಿ ಕುಳಿತು 4 ಹಿತನುಡಿಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ ಬಂದೆನಷ್ಟೇ. ಸರಿ ಸರಿ, ನೀನು ಯಾವ ಇಚ್ಛೆಯಿಂದಲಾದರೂ ಹೋದರೆ ಈ ಸಾರಿ ನಿನ್ನ ಕೃಷ್ಣನು ನನ್ನ ಕೈಗೆ ಸಿಕ್ಕಿ ಬಿದ್ದಿರುವನು. ಸುಯೋಧನ, ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷದ ವಿಷಯವೇ. ಕುರು ಪಾಂಡವರದ ಮನೆಗಳಲ್ಲಿ ಒಂದೇ ವಂಶದ ಪವಿತ್ರವಾದ ರಕ್ತ ಹರಿಯುತ್ತಿದೆ ಎಂಬುದನ್ನು ನಾನು ಮರೆತಿಲ್ಲ, ನೀನು ಮರೆಯಬೇಡ. ಹೇ ಜನಾರ್ದನ, ಜಾಗೃತನಾಗು. ಶಬರಿಗ ಭಯವನಿಟ್ಟ ಪ್ರಭುವೆ ಏಳು, ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವ ತಾಳು. ಏನು ನಿನ್ನಯ ಲೀಲೆ ದೀನ ದಯಾಳು, ಶೀಘ್ರದಿಂ ಜಾಗೃತನಾಗಿ ಎನ್ನ ಮೊರೆ ಕೇಳು ಪರಮ ಕೃಪಾಳು. ಓ ಸಿಂಧು ಶಯನ ಸುಂದರವದನ, ಓ ಸಿಂಧು ಶಯನ ಸುಂದರವದನ, ನೀಗಿಸು ಲೋಕದ ಭವ ಬಂಧನ, ನೀಗಿಸು
ಅಗಗಳ ನಗೆಗೀಡಾಗಿಸದೆ ಯೋಗ ನಿದ್ರೆಯಿಂದಾಗುತ್ತನಾಗು. ಪರಮಾತ್ಮ ಅಗಗಳ ನಗೆಗೀಡಾಗಿಸದೆ ಯೋಗ ನಿದ್ರೆಯಿಂದಾಗುತ್ತನಾಗು. ಸಿಂಧು ಶಯನ ಸುಂದರ ವದನ ನೀಗಿಸು ಲೋಕದ ಭವ ಬಂಧನ, ನೀಗಿಸು ಲೋಕದ ಭವ ಬಂಧನ. ಯುಗ ಯುಗದ ಪರ್ಯಂತವು ನೀನು. ಪರಮಾತ್ಮ ಯುಗ ಯುಗದ ಪರ್ಯಂತವು ನೀನು. ನಗು ನಗುತ್ತಲಿ ಈ ಜಗವ ಬೆಳಗಿದೆ. ಪರಮಾತ್ಮ ಜನಾರ್ದನ ಯುಗ ಯುಗದ ಪರ್ಯಂತವು ನೀನು. ನಗು ನಗುತ್ತಲಿ ಈ ಜಗವ ಬೆಳಗಿದೆ. ಭೃಗು ಮುನಿದಾರ್ಪವ ಅಕ್ಷಿಯ ಅಳಿಸಿ ಮೋಕ್ಷವ ನೀಡಿದ ತಂದೆ. ಭೃಗು ಮುನಿದಾರ್ಪವ ಅಕ್ಷಿಯ ಅಳಿಸಿ ಮೋಕ್ಷವ ನೀಡಿದ ತಂದೆ. ಓ ಸಿಂಧು ಶಯನ ಸುಂದರ ವದನ, ಓ ಸಿಂಧು ಶಯನ ಸುಂದರ ವದನ ನಿಗಿಸು ಲೋಕದ ಭವ ಬಂಧನ, ನಿಗಿಸು ಲೋಕದ ಭವ ಬಂಧನ. ಹೇ ಜನಾರ್ದನ, ಜಾಗೃತನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸು. ಅಂಧಕಾರವನ್ನು ಅರಿಸಿ ಬೆಳಕಿನ ಕಡೆಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಅರಿಸಿ ಅಮೃತತ್ವವನ್ನು ಕೊಡು. 7 ಚಕ್ರಪಾಣಿ 7 3 ಲೋಕದ ಮಂಗಳವು ನಿನ್ನನ್ನೇ ಸೇರಲಿ. ಪಾಂಡವರ ರಾಜವರಣ್ಯ ಬ್ರಹ್ಮಾಂಡದಳು ನೀಲ ಶರಣ್ಯ. ಪಾಂಡವರ ರಾಜವರಣ್ಯ ಬ್ರಹ್ಮಾಂಡದಳು ನೀಲ ಶರಣ್ಯ. ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದ ಹೊರ ಇಡಲು. ಪರಮಾತ್ಮ ಅರ್ಜುನ ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದ ಹೊರ ಇಡಲು. ಹೊರತದಿ ಬಂದು ಕಾಯ್ದ ನೀನೆಂದು ಇಂದು ಮೌನವೇ ಜನಾರ್ದನ. ಪರಮಾತ್ಮ ಹೊರತದಿ ಬಂದು ಕಾಯ್ದ ನೀನೆ ಇಂದು ಮೌನವೇ ಜನಾರ್ದನ. ಓ ಸಿಂಧು ಶಯನ ಸುಂದರ ವದನ, ಓ ಸಿಂಧು ಶಯನ ಸುಂದರ ವದನ ನಿಗಿಸು ಲೋಕದ ಭವ ಬಂಧನ, ನಿಗಿಸು ಲೋಕದ ಭವ ಬಂಧನ. ಓ ಸಿಂಧು ಶಯನ ಸುಂದರ ವದನ ಏಳು ಜನಾರ್ದನ. ತೆಗ್ದೇ ಬಿಡ್ಬೇಕು. ಯಾರು? ಧನಂಜಯ, ಸೌಖ್ಯವೇ? ಸಮಾಚಾರವೇನು? ಬಂದು ಛೇ ಚರಣದಡಿಯಲ್ಲೇಕೆ ಕುಳಿತೆ ಪಾರ್ಥ? ಆ ಪಾರ್ಶ್ವದಲ್ಲಿ ಪೀಠವಿರಲಿಲ್ಲವೇ? ಪರಮಾತ್ಮ, ಓ ನಿನ್ನ ಚರಣ ಸಾನ್ನಿಧ್ಯವೇ ನನಗೆ ಮಹಾಪ್ರಸಾದವಲ್ಲವೇ? ಓ ಸುದೇವ, ಯಾರು?
ಸಮಾಚಾರವೇನು? ಬಂದವನು ನೀನಾದರೂ ನನ್ನನ್ನು ಎಚ್ಚರಿಸಬಹುದಿತ್ತಲ್ಲ ಬಾವ. ಚಕ್ರವರ್ತಿಯಾದ ನೀನು ಸಹ ನನ್ನ ಸಮಯವನ್ನೇ ನಿರೀಕ್ಷಿಸುವಂತಾಯ್ತಲ್ಲ. ಬಾವಾ ಕೃಷ್ಣ, ಬಾಮ ರಮಣ, ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ಆದರೆ ನಿನ್ನಂತಹ ನಿದ್ರಾವೇಷಧಾರಿಯನ್ನು ಎಚ್ಚರಿಸಲು ಸಾಧ್ಯವೇ ಕೃಷ್ಣ? ನಾನು ಬಂದು ಬಹಳ ವೇಳೆಯಾದರೂ ನನ್ನನ್ನು ಲೆಕ್ಕಿಸದೆ ನಿನ್ನ ಪ್ರಾಣ ಮಿತ್ರ ಬಂದೊಡನೆ ಎದ್ದು ಕುಳಿತು ಭಾಷಣವನ್ನೇ ಬಿಗಿಯಲು ಪ್ರಾರಂಭಿಸಿ ಬಿಟ್ಟೆಯಲ್ಲ. ಬಲೆ ಬಲೆ ಬಲೆ, ಬಹಳ ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಹಾಗೇನಿಲ್ಲ ಬಾವ, ನೀವು ಬಂದದ್ದನ್ನು ನಾನು ನೋಡಲೇ ಇಲ್ಲ. ಅದು ಆಗಿರಲಿ, ನೀವೀರ್ವರು ಏಕಕಾಲದಲ್ಲಿ ದ್ವಾರಕೆಗೆ ಬರಲು ಕಾರಣ? ಕೃಷ್ಣ, ಬೋರ್ಗರವ ಕೋಲ್ಗಿಚ್ಚಿನಂತೆ ಪಾಂಡವರಿಗೂ ನಮಗೂ ಬೇಗರ ಸಂಗ್ರಾಮವು ಒದಗಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷ ವಹಿಸಬೇಕೆಂದು ಪ್ರಾರ್ಥಿಸಲಿಲ್ಲಿಗೆ ಬರಬೇಕಾಯಿತು. ಏನು ಬಾವ, ಪಾಂಡವರಿಗೂ ಕೌರವರಿಗೂ ಯುದ್ಧವೇ? ಹೌದು ಕೃಷ್ಣ. ಇದು ಎಂತಹ ದುಡುಕಿನ ನಿರ್ಧಾರ ಬಾವ. ಬೇಡ ಬಾವ, ಬೇಡ. ನನ್ನ ಮಾತನ್ನು ಸ್ವಲ್ಪ ಸಾವಧಾನದಿಂದ ಕೇಳು ಬಾವ. ಬಲ್ಲೆಯ ಇಹಲೋಕ ರಾಜರಾಡಿದ ಮರ್ಮ. ಬಾವ, ಬಲ್ಲೆಯ ಇಹಲೋಕ ರಾಜರಾಡಿದ ಮರ್ಮ. ಗತಿಸಿ ಮರಳಿ ಭೂಮಿಗೆ ಬಂದರೆ ಸ್ಥಿರವಿಲ್ಲದ ಮಾನವ ಆಸೆಯೇನು ನಿರಾಸೆ. ಕೃಷ್ಣ, ಮತ್ಯಾರಿಗೆ? ನಮಗ. ಕೃಷ್ಣ, ಮತ್ತಿನ್ಯಾರಿಗೆ? ನಮಗ.
ಆಸೆಗೋಸ್ಕರ ಅಣ್ಣ ತಮ್ಮಂದಿರಾದ ನೀವುಗಳು ಒಡೆದಾಡಿ ಬಡಿದು ಹೊಡೆಯುವುದು ಬೇಡ. ನನ್ನ ಮಾತನ್ನು ಸಾವಧಾನದಿಂದ ಕೇಳು ಬಾವ. ಕೃಷ್ಣ, ಬಾವ, ರಾಜ್ಯ ನೀತಿ ವಿಚಾರದಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮ ನನಗೂ ಇದೆ. ನಿನ್ನ ಉಪದೇಶವನ್ನು ನಿಲ್ಲಿಸಿ ನಮ್ಮಿಬ್ಬರ ಬೇಡಿಕೆಯನ್ನು ಈಡೇರಿಸು. ಅರ್ಜುನ, ಪರಮಾತ್ಮ, ಕೇಳಿದೆಯಾ ನಿಮ್ಮ ಅಣ್ಣನಾಡುತ್ತಿರುವ ಮಾತುಗಳನ್ನು? ಕೇಳಿದೆ ಪರಮಾತ್ಮ. ನೀನು ಸಹ ಯಾದವರ ಸೈನ್ಯವನ್ನು ಅಪೇಕ್ಷಿಸಿ ಬಂದಂತೆ ಕಾಣುತ್ತಿದೆಯಲ್ಲ ಮಿತ್ರ. ಹೌದು ಪರಮಾತ್ಮ. ಈ ಉಭಯ ಸಂಕಟದಲ್ಲಿ ನಾನು ಏನು ಮಾಡಲಿ ಪಾರ್ಥ? ಪರಮಾತ್ಮ, ತಾವು ನಿದ್ರೆಯಿಂದ ಎಚ್ಚರಗೊಂಡಾಗ ತಮ್ಮ ಕೃಪಾದೃಷ್ಟಿಯು ನನ್ನ ಮೇಲೆ ಬಿದ್ದುದರಿಂದ ನೀನು ನನಗೆ ಸಹಾಯ ಮಾಡಲೇಬೇಕು. ಸಾಧ್ಯವಿಲ್ಲ ಮುಕುಂದ. ಯಾರು ನಿನ್ನ ಬಳಿಗೆ ಮೊದಲು ಬಂದರೋ ಅವರ ಪಕ್ಷವನ್ನು ವಹಿಸುವುದು ನಿನ್ನ ವೀರೋಚಿತವಾದ ಧರ್ಮ. ಅದರಲ್ಲಿಯೂ ನೀನು ವೀರನು, ಶೂರನು, ಅದರಲ್ಲಿಯೂ ನ್ಯಾಯಶೀಲನು. ನಿನ್ನ ಬಳಿಗೆ ಮೊದಲು ಬಂದ ನನ್ನ ಪಕ್ಷವನ್ನು ವಹಿಸಿದ್ದೇ ಆದರೆ ನೀನು ಸಹ ನಿನ್ನ ಧರ್ಮವನ್ನು ಪೋಲಿಸಿದಂತಾಗುವುದು. ಯೋಚಿಸು ಕೃಷ್ಣ. ಬಾವಾ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂಶಯವಿಲ್ಲ. ಮತ್ಯಾವ ವಿಚಾರದಲ್ಲಿ? ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆನು. ಕಂಡ ಮಾತ್ರಕ್ಕೆ ಆತನಾದರೂ ವಯಸ್ಸಿನಲ್ಲಿ ನಿನಗಿಂತ ಸಣ್ಣವನಲ್ಲವೇ ಬಾವಾ? ಇರಬಹುದು. ಆತನೇ ಬೇಕಾದ್ದನ್ನು ಕೇಳುವ ಅಧಿಕಾರ ಆತನಿಗಿಲ್ಲವೇ? ಎಲ್ಲೋ ಮೋಯಾವಿ, ಕೊಡಲಿಚ್ಛೆ ಇಲ್ಲದಿದ್ದ ಮೇಲೆ ಈ ಬೂಟಾಟಿಕೆಯ ಮಾತೇಕೆ? ಸಮಾಧಾನ ಮಾವ, ಸಮಾಧಾನ. ನಿಮ್ಮಿರುವರಿಗೂ ಸಹಾಯ ಮಾಡುವೆನು. ಈಗ ಕೇಳಿರಿ, ಅಪ್ರತಿಮ ವೀರ ಭಟರಿಂದ ಕೂಡಿದ ಅಣ್ಣ ಬಲರಾಮ ಸಹಿತ ಯಾದವಾಕ್ಷೋಣಿ ಸೈನ್ಯವೇ ಒಂದು ಕಡೆ, ಯುದ್ಧ ವಿಮುಖನು, ನಿರಸ್ತ್ರನು, ನಿರಾಯುಧನು ಆದ ನಾನೇ ಮತ್ತೊಂದು ಕಡೆ. ಇದರಲ್ಲಿ ನಿನಗೆ ಯಾವುದು ಬೇಕು ಪಾರ್ಥ? ಪರಮಾತ್ಮ, ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುತ್ತೇನೆ. ತಥಾಸ್ತು ಮಿತ್ರ. ಆ? ಯುದ್ಧ ವಿಮುಖನು, ನಿರಸ್ತ್ರನು, ನಿರಾಯುಧನೂ ಆದ ಈ ಕೃಷ್ಣನಿಂದಾಗುವ ಕಾರ್ಯವಾದರೂ ತಾನೇನು? ಕೃಷ್ಣ, ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೋ. ಗುರುಬಲರಾಮರಾದಿಯಾಗಿ ಅಕ್ಷಯಣಿ ಸೈನ್ಯವೇ ನನ್ನ ಪಕ್ಷಕ್ಕೆ ಬರಲಿ. ಫಲ ಭಾವ ಫಲ. ನಿನ್ನ ಸಾಹಸಕ್ಕೆ ತಕ್ಕದನ್ನೇ ಪಡೆದುಕೊಂಡೆ. ನಡೆ ಭಾವ, ಸೈನ್ಯಕ್ಕೆ ಹಾನಿ ಮಾಡುವೆನು. ಕೃಷ್ಣ, ಭಾವ, ನಾನಿನ್ನು ಬರಲೇ? ನಡೆ ಭಾವ. ಬಲೆ ಬಲೆ ಕಪಟ ನೋಟಕ ಸೂತ್ರಧಾರಿ ಬಲೆ. ಕಣ್ಸಲ್ಲೆಯಿಂದ ಭಕ್ತರನ್ನೆಚ್ಚರಿಸುವ ನಿನ್ನ ಮಾಯಾ ನಾಟಕವನ್ನು ನಾನು ಅರಿಯದವನೆಂದು ತಿಳಿದೆಯಾ? ಬಳಿರೇ ಏನಿದು ಕಣ್ಸಲ್ಲೆಯ ಕಪಟ ಮೋಸ? ಕೃಷ್ಣ, ಬಳಿರೇ ಏನಿದು ಕಣ್ಸಲ್ಲೆಯ ಕಪಟ ಮೋಸ? ಭರತ ಕಂಡ ಸ್ವತಂತ್ರ ಪ್ರಣಯ ಸಮರ ಶತ್ರುದಾಹ ಪ್ರಚಂಡ ರಕ್ತ ಕೋಡಿಯ ಹರಿದೆ ಮೃತ್ಯು ತಾಂಡವ ಪ್ರಳಯ ನೃತ್ಯ ಸಿಂಹನಾಥ ಧರಣಿ ಸಾಹಸ ಚತುರ ಈ ಕೌರವೇಶ್ವರ ರಾಜಧರ್ಮ ಕಳಂಕ ಸಹಿಸಲಾರ. ಕೃಷ್ಣ, ರಣದೋಳ್ ಆಯುಧವಂ ಧರಿಸದಿರೇ. ಕೃಷ್ಣ, ರಣದೋಳ್ ಆಯುಧವಂ ಧರಿಸದಿರೇ. ಪಾಂಡವ ರಣದೆಂದು ಪಾಲಿಪೆಯೋ ನೋಡುವೆನು ನಿನ್ನ ಪಂಥ ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ.
ಕಪಟಿ ಬಲು ಪಕ್ಷಪಾತಿ. ಪಾಂಡವರೆಂದರೆ ನಿನಗೆ ಬಲು ಮಮತೆ. ಅದರಲ್ಲಿಯೂ ಈ ಅರ್ಜುನನಾದರೂ ನಿನ್ನ ಪ್ರಾಣ ಸಖ. ಹೀಗಿರುವಾಗ ನಾವು ನಿಮ್ಮೊಡನೆ ಬೆರೆಯಲು ಬಂದರೆ ಸಾಧ್ಯವೇ ಕೃಷ್ಣ? ಅದೆಂದಿಗೂ ಸಾಧ್ಯವಿಲ್ಲ. ಇಂದಿಗೆ ನಾವೇ ಬೇರೆ, ನೀವೇ ಬೇರೆ. ಹೋದರೂ ಬೋಧಕವಿಲ್ಲ ಕೃಷ್ಣ. ಆಯುಧಗಳನ್ನು ಧರಿಸಿ ಯುದ್ಧ ರಂಗದಲ್ಲಿ ಯಾರ ಪಕ್ಷವಾಗಿಯೂ ಕಾದಾಡುವುದಲ್ಲವೆಂದು ವಚನ ಕೊಟ್ಟಿರುವೆ. ವಚನ ಭ್ರಷ್ಟನಾದಿಯೇ, ಎಚ್ಚರ. ಆಡಿದ ಮಾತನ್ನು ಮಾಡಿದ ಪ್ರತಿಜ್ಞೆಯನ್ನು ಎಂದಾದರೂ ಮರೆಯುವುದುಂಟೆ? ನಡೆ ಬಾವ ಕೃಷ್ಣ, ಸೈನ್ಯಕ್ಕೆ ಹಾಜಿ ಮಾಡುವೆನು. ನಾನಿನ್ನು ಬರಲೇ? ಶೀಘ್ರವಾಗಿ ನಡೆ ಬಾವ. ಅರ್ಜುನ, ಕೃಷ್ಣ, ಬಾವ ನನ್ನ ನಿನ್ನ ಭೇಟಿ ರಣಾಂಗಣದಲ್ಲಿ. ಆಗ ತಿಳಿಯುವುದು ಈ ನಿನ್ನ ಭಕ್ತರ 7 ಹೋಗ್ಸೋಳಿ ಸೈನ್ಯದ ಬಲಾಬಲವನ್ನು. ನಾನಿನ್ನು ಬರಲೇ? ಅದು ಮುಂದೆ ನಾನೇ ತಿಳಿಯುವುದು. ನಡೆ ಬಾವ, ಶೀಘ್ರವಾಗಿ ನಡೆ ಬಾವ. ತುಚ್ಛ ಭಾವವನ್ನು ಬಿಡು, ಆಶ್ಚರ್ಯದಿಂದ ಉಚ್ಚರಿಸುವೆನು. ಕೃಷ್ಣ, ವಾಯ್ಸ್ ಕೊಡೋರು ವಾಯ್ಸ್ ಗೊತ್ತಾಯಿಲ್ಲ ಅಂತವ್ರೆ.